ಹಾಯ್ ಎಲ್ಲರಿಗೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ಕತೆಗಳನ್ನು ಕೇಳ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನನ್ನ ಕತೆಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಜಾನಕಿ ರಾಮಕಥೆಯ ಕೊನೆಯ ಸಂಚಿಕೆ. ಮಹಾನ್, ಜಾನಕಿ ಯಾಕೆ ಅಷ್ಟೊಂದು ಬೇಸರದಲ್ಲಿ ಹೋದಳು? ಅವಳ ಮುಖದಲ್ಲಿ ಖುಷಿ ಇರಲಿಲ್ಲ. ಅವಳಿಗೆ ಓದಲು ಇಷ್ಟ ಇಲ್ಲವಾ? ಮನೆಯಲ್ಲಿ ಎಲ್ಲರೂ ಸಂಭ್ರಮ ಪಡುತ್ತಿದ್ದರೆ ಜಾನಕಿ ಮುಖ ಬಾಡಿ ಅವಳು ಮೌನದಲ್ಲಿಯೇ ಕೋಣೆಗೆ ಹೋಗಿದ್ದನ್ನು ನೋಡಿದ ಅಬ್ದುಲ್ ಅವರಿಗೆ ಅನುಮಾನ ಬಂದು ಮಗನನ್ನು ಕೇಳಿದರು. ಹಾಗೇನಿಲ್ಲ ಡ್ಯಾಡ್, ಅವಳಿಗೆ ಓದಲು ತುಂಬ ಇಷ್ಟ, ಓದುತ್ತಾಳೆ ಕೂಡ. ಈಗ ಯಾಕೆ ಬೇಸರ ಮಾಡಿಕೊಂಡು ಹೋದಳು ಎಂದು ನನಗೆ ಗೊತ್ತಿಲ್ಲ, ಕೇಳುತ್ತೇನೆ ಎಂದು ತಂದೆಗೆ ಹೇಳಿದವನು ಅವನು ಕೂಡ ಕೋಣೆಗೆ ಬಂದಿದ್ದನು. ಜಾನಕಿಯ ಅಡ್ಮಿಷನ್ ಫಾರಮನ್ನು ನೋಡಿ ಎಲ್ಲರೂ ಖುಷಿಯಿಂದ ಇದ್ದರೆ ಇವಳು ಮಾತ್ರ ಅದೇ ಬೇಸರದಲ್ಲಿ ಬಾಲ್ಕನಿಯಲ್ಲಿ ಬಂದು ಕೈಕಟ್ಟಿ ನಿಂತಿದ್ದಳು. ಮಡದಿಯನ್ನು ಅರಸಿ ಕೋಣೆಗೆ ಬಂದವನು ಅವಳು ಬಾಲ್ಕನಿಯಲ್ಲಿ ನಿಂತಿರುವುದನ್ನು ನೋಡಿ ಹಿಂದೆಯಿಂದ ಬಂದು ಅವಳ ನಡು ಬಳಸಿದವನು, ಜಾನಕಿ, ಅಲ್ಲಿ ಎಲ್ಲರೂ ಖುಷಿಯಿಂದ ಇದ್ದರೆ ನೀನ್ಯಾಕೆ ಹೀಗೆ ಬೇಸರದಲ್ಲಿ ಬಂದೆ, ಏನಾಯಿತು ಎಂದನು. ಅವಳ ನಡು ಹಿಡಿದಿದ್ದ ಅವನ ಕೈಗಳನ್ನು ಬಿಡಿಸಿ ದೂರ ಸರಿದವಳು, ನಾನು ಓದುವ ವಿಚಾರವನ್ನು ನೀನು ಮರೆತಿದ್ದೀಯಾ ಎಂದುಕೊಂಡಿದ್ದೆ, ಆದರೆ ನೀನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಫಾರಂ ಕೂಡ ತೆಗೆದುಕೊಂಡು ಬರ್ತೀಯಾ ಎಂದು ನಾನು ತಿಳಿದಿರಲಿಲ್ಲ ಎಂದಳು. ಜಾನಕಿ, ನೀನು ಓದಲೇಬೇಕು ಎಂದು ಈ ವಿಚಾರವನ್ನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ? ನೀನು ತುಂಬ ಬುದ್ಧಿವಂತೆ, ಹಲವಾರು ವಿಚಾರಗಳನ್ನು ತಿಳಿದುಕೊಂಡಿದ್ದೀಯಾ. ಹಾಗಿದ್ದಾಗ ಈಗ ಓದುವುದಕ್ಕೆ ಯಾಕೆ ಹಿಂದೆ ಸರಿಯುತ್ತಿದ್ದೀಯಾ ಎಂದರೆ, ಮಹಾನ್, MBBS ಓದುವುದು ಎಂದರೆ ಹುಡುಗಾಟ ಎಂದು ತಿಳಿದಿದ್ದೀಯಾ? ನನ್ನ ತಮ್ಮನಿಗೆ ಖಾಸಗಿ ಕಾಲೇಜಿನಲ್ಲಿ ಸರ್ಕಾರಿ ಕೋಟ ಸಿಕ್ಕಿದ್ದರಿಂದ ಕಡಿಮೆ ಖರ್ಚಿನಲ್ಲಿ ಅವನ ಓದು ಮುಗಿಯಿತು. ಇನ್ನು ದಾನಿಯ ಈ ಮನೆಯ ಮಗಳನ್ನು ಲಕ್ಷಾಂತರ ಖರ್ಚು ಮಾಡಿ ಓದಿಸುವುದರಲ್ಲಿ ಅರ್ಥ ಇದೆ. ಅದು ಈ ಮನೆಯ ಕರ್ತವ್ಯ ಕೂಡ. ಆದರೆ ಮನೆಯ ಸೊಸೆಗೆ ಲಕ್ಷಾಂತರ ಖರ್ಚು ಮಾಡಿ ಓದಿಸುವುದು ಸರಿಯಾ? ನನಗ್ಯಾಕೋ ಇದು ಸರಿ ಕಾಣುತ್ತಿಲ್ಲ. ಅದಕ್ಕೆ ನಾನು ಕಾಲೇಜಿಗೆ ಹೋಗುವುದಿಲ್ಲ. ನಿನಗೆ ಇಷ್ಟ ಇದ್ದರೆ ನನ್ನನ್ನು ಹಾಸ್ಪಿಟಲ್ಗೆ ಕಳಿಸು. ನನ್ನ ನರ್ಸ್ ಕೆಲಸವನ್ನೇ ಮುಂದುವರಿಸುತ್ತೇನೆ, ಅದರಲ್ಲೇ ನನಗೆ ತೃಪ್ತಿ ಇದೆ ಎಂದಳು. ಜಾನಕಿಯ ಮಾತು ಕೇಳಿದವನಿಗೆ ಅವಳ ಬೇಸರಕ್ಕೆ ಕಾರಣ ತಿಳಿದು ಹೋಗಿತ್ತು. ಹಣದ ವಿಚಾರವನ್ನು ನೆನೆದು ಅವಳು ಓದಲು ಹಿಂದೇಟು ಹಾಕುತ್ತಿದ್ದಾಳೆ ಎಂದು ಅರಿವಾಗಿತ್ತು. ಜಾನಕಿ ಹೇಳಿದ ಹಾಗೆ ಅವಳ ಓದು ಮುಗಿಯುವುದರೊಳಗೆ ಲಕ್ಷಾಂತರ ಹಣ ಬೇಕಾಗಿತ್ತು. ಜಾನಕಿ, ಇಷ್ಟೊಂದು ಸ್ವಾಭಿಮಾನ ಒಳ್ಳೆಯದಲ್ಲ. ನೀನೇ ಹೇಳಿದ ಹಾಗೆ ಮನೆಯ ಮಗಳನ್ನು ಓದಿಸುವುದು ಹೇಗೆ ನಮ್ಮ ಕರ್ತವ್ಯವಾಗುತ್ತದೆಯೋ ಹಾಗೆಯೇ ನನ್ನ ಹೆಂಡತಿಯನ್ನು ಓದಿಸುವುದು, ಅವಳ ಆಸೆಯನ್ನು ಪೂರೈಸುವುದು ಕೂಡ ಗಂಡನಾಗಿ ನನ್ನ ಕರ್ತವ್ಯವಾಗುತ್ತದೆ. ಹಾಗೆಯೇ ಈ ಮನೆಯವರನ್ನು ತಪ್ಪು ತಿಳಿದಿದ್ದೀಯ ಜಾನಕಿ. ನಿನ್ನ ಓದಿನ ಖರ್ಚಿನ ಬಗ್ಗೆ ಇಲ್ಲಿ ಯಾರೂ ಯೋಚನೆ ಮಾಡುತ್ತಿಲ್ಲ. ನನ್ನ ಬಳಿ ಹಣ ಇಲ್ಲದಿದ್ದರೆ ನಿನ್ನನ್ನು ಓದು ಎಂದು ಬಲವಂತ ಮಾಡುತ್ತಿರಲಿಲ್ಲ. ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ, ಅದರಲ್ಲಿಯೇ ನೀನು ಓದಿ ಉನ್ನತ ಸ್ಥಾನಕ್ಕೆ ಏರಬೇಕು ಎನ್ನುವುದು ನನ್ನ ಆಸೆ. ನನ್ನ ಹೆಂಡತಿಯ ಸಾಧನೆಯನ್ನು ನೋಡಬೇಕು ಎನ್ನುವ ನನ್ನ ಹಂಬಲ ತಪ್ಪ ಜಾನಕಿ ಎಂದು ಜಾನಕಿಯ ಭುಜ ಹಿಡಿದು ತನ್ನೆಡೆಗೆ ತಿರುಗಿಸಿಕೊಂಡವನು, ನಾನು ಇಷ್ಟು ಹೇಳಿದ ಮೇಲೂ ನಿನಗೆ ಓದನ್ನು ಮುಂದುವರಿಸಲು ಇಷ್ಟ ಇಲ್ಲ ಎಂದರೆ ನಾನು ಇನ್ನು ನಿನ್ನನ್ನು ಬಲವಂತ ಮಾಡುವುದಿಲ್ಲ. ನಿನ್ನ ಇಷ್ಟದಂತೆ ನೀನು ನಿನ್ನ ನರ್ಸ್ ಕೆಲಸವನ್ನು ಮುಂದುವರಿಸು ಎಂದು ಹೇಳಿದವನು ಬೇಸರದಲ್ಲಿ ಅಲ್ಲಿಂದ ಹೊರಟವನ ತಕ್ಷಣಕ್ಕೆ ಕೈ ಹಿಡಿದವಳು, ನಿನಗೆ ಬೇಸರ ಮಾಡಿದ್ದಕ್ಕೆ ಸಾರಿ ಮಹಾನ್, ನನ್ನಿಷ್ಟದಂತೆ ನಾನು ಓದುತ್ತೇನೆ ಎಂದು ಹೇಳಿದವಳು ಅವನನ್ನು ತಬ್ಬಿ, ಎಲ್ಲ ಹೆಣ್ಣು ಮಕ್ಕಳಿಗೂ ನಿನ್ನಂಥ ಗಂಡನೇ ಸಿಗಬೇಕು. ಅವರ ಆಸೆ ಕನಸುಗಳಿಗೆ ಒತ್ತಾಸೆಯಾಗಿ ನಿಂತು ಅವರ ಎಲ್ಲ ಕನಸುಗಳನ್ನು ನನಸು ಮಾಡುವಂತಹ ನಿನ್ನಂತಹ ವ್ಯಕ್ತಿ ಸಿಗಬೇಕು ಎಂದವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಐ ಲವ್ ಯು ಮಹಾನ್, ಯು ಆರ್ ಮೈ ಲೈಫ್ ಎಂದಿದ್ದಳು. ಅವಳಿಂದ ಈ ಮಾತನ್ನು ನೇರವಾಗಿ ಕೇಳಲು ಬಯಸುತ್ತಿದ್ದವನಿಗೆ ಇಂದು ಅವನು ಕೇಳದೆಯೇ ಐ ಲವ್ ಯು ಎಂದಿದ್ದಳು. ಅವಳ ಮಾತಿಗೆ ಆಶ್ಚರ್ಯವಾದವನು, ಇದೇನು, ನನ್ನ ಹೆಂಡತಿ ನಾನು ಕೇಳದೆಯೇ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರುತ್ತಿದ್ದಾಳಲ್ಲ ಎಂದು ನಗುತ್ತಾ ಅವಳ ನಡು ಬಳಸಿ ತನ್ನತ್ತ ಸೆಳೆದುಕೊಂಡು ಹೇಳಿದನು. ಇವತ್ತು ಮಾತ್ರ ಪ್ರೀತಿ ಹೆಚ್ಚಾಗಿಲ್ಲ, ಅದು ಎಂದಿಗೂ ಹಾಗೆಯೇ ಇರುತ್ತದೆ. ನಾನು ಮಾತ್ರ ನಿನಗೆ ನೇರವಾಗಿ ಪ್ರೀತಿ ನಿವೇದನೆ ಮಾಡಬೇಕು, ಆದರೆ ನೀನು ಮಾತ್ರ ಹೇಳಬೇಡ, ಹಾಗೆಯೇ ಇರು ಎಂದು ಹುಸಿ ಮುನಿಸಿನಿಂದ ಹೇಳಿದಳು. ಓ,
ಹಾಗಾದರೆ ಈಗ ನಾನು ಕೂಡ ನಿನಗೆ ಪ್ರೇಮ ನಿವೇದನೆ ಮಾಡಬೇಕು ಅಂತೀಯ ಎಂದು ನಕ್ಕರೆ ಅವನ ಮಾತಿಗೆ ಬೇಡ ಎಂದು ಅವನ ಎದೆಗೊರಗಿದಳು. ನೀನು ಬೇಡ ಎನ್ನುವುದರಲ್ಲಿಯೇ ಬೇಕು ಎಂದು ಇದೆ ಎಂದು ನಕ್ಕವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ನೀನು ನನ್ನನ್ನು ಪ್ರೀತಿಸುವಷ್ಟು ನಾನು ನಿನ್ನನ್ನು ಪ್ರೀತಿಸುತ್ತೀನೋ ಇಲ್ಲವೋ ಗೊತ್ತಿಲ್ಲ, ಆದರೂ ನನಗೆ ತಿಳಿದ ಮಟ್ಟಿಗೆ ನಿನ್ನನ್ನು ಪ್ರೀತಿಸುತ್ತೇನೆ. ಐ ಲವ್ ಯು ಹೆಂಡ್ತಿ ಎಂದು ಅವಳ ಹಣೆಗೆ ಪುಟ್ಟ ಮುತ್ತನಿಟ್ಟನು. ಅವನ ಈ ಪ್ರೀತಿಯ ಪರಿಗೆ ಕ್ಷಣ ಕ್ಷಣವೂ ಸೋಲುತ್ತಿದ್ದವಳು ಅವನ ಈ ಒಂದು ಪ್ರೀತಿಯ ಮಾತಿಗೆ ಅವನನ್ನು ಬಿಗಿಯಾಗಿ ಬಂಧಿಸಿದಳು. ಮಹಾನ್, ನಿಮ್ಮ ಮದುವೆ ಹೇಗೋ ಆಯಿತು. ಮದುವೆ ನಂತರ ಏನೇನೋ ಅಡೆತಡೆಗಳು ಬಂದವು. ಈಗ ಅದೆಲ್ಲ ಸರಿಯಾಗಿದೆ. ನೀವಿಬ್ಬರೂ ಮದುವೆ ಆದಾಗಿನಿಂದ ಎಲ್ಲಿಯೂ ಹೋಗಿಲ್ಲ. ಅದಕ್ಕೆ ನಾನು ನಿಮ್ಮಿಬ್ಬರಿಗೂ ಹನಿಮೂನ್ ಟಿಕೆಟ್ ಬುಕ್ ಮಾಡ್ತಿದ್ದೀನಿ. 1 ವಾರ ಹೋಗಿ ಬನ್ನಿ ಎಂದು ರಫೀಕ್ ಅವರು ಹೇಳುತ್ತಿದ್ದ ಹಾಗೆ ಜಾನಕಿಗೆ ಖುಷಿಯಾದರೆ ರೆಹಮಾನನ ಮುಖಚಹರೆ ಬದಲಾಗಿ ಹೋಗಿತ್ತು. ಚಿಕ್ಕು, ನನಗಿಲ್ಲಿ ತುಂಬ ಕೆಲಸ ಇದೆ. ಈಗ ನಾವು ಎಲ್ಲಿಗೂ ಹೋಗಲು ಆಗುವುದಿಲ್ಲ. ಈ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡಿಸಿ ಎಂದು ಗಂಭೀರವಾಗಿ ಹೇಳಿ ಕೋಣೆಗೆ ಹೊರಟಿದ್ದನು. ರೆಹಮಾನನ ಮಾತು ಕೇಳಿ ಜಾನಕಿಗೆ ಬೇಸರವಾಯಿತು. ಆದರೂ ಅದನ್ನು ತೋರುಗೊಡದೆ ಕೋಣೆಗೆ ಬಂದವಳು ಹಾಸಿಗೆ ಮೇಲೆ ಮಲಗಿ ತಲೆಯ ಮೇಲೆ ಕೈ ಹಾಕಿ ಆಲೋಚನೆಯಲ್ಲಿ ಮುಳುಗಿದವನ ಬಳಿಗೆ ಬಂದು, ಮಹಾನ್, ಅವರು ಅಷ್ಟು ಪ್ರೀತಿಯಿಂದ ನಮಗೋಸ್ಕರ ಟಿಕೆಟ್ ಬುಕ್ ಮಾಡಿದರೆ ಯಾಕೆ ಬೇಡ ಎಂದು ಹೇಳಿದೆ? ಅವರಿಗೆ ಬೇಸರವಾಗುವುದಿಲ್ವಾ ಎಂದಳು. ಇಲ್ಲ ಜಾನಕಿ, ಹಾಗೇನೂ ಆಗುವುದಿಲ್ಲ ಎಂದನು. ಅವನ ಇಂದಿನ ಮಾತು ಜಾನಕಿಗೇಕೋ ಬಹಳವೇ ಬೇಸರವಾಯಿತು. ನಾನು ನಿನಗೆ ಹತ್ತಿರವಾಗಬೇಕು ಎಂದಾಗಲೆಲ್ಲ ನೀನು ನನ್ನಿಂದ ದೂರವೇ ಉಳಿಯುತ್ತೀಯ. ನಾನು ನಿನಗೆ ಪರಿಪೂರ್ಣವಾಗಿ ನಿನ್ನ ಹೆಂಡತಿಯಾಗಬೇಕು ಎಂದು ಆಸೆ ಪಡುತ್ತಿದ್ದೇನೆ. ಆದರೆ ನೀನು ಮಾತ್ರ ನನ್ನಿಂದ ದೂರವೇ ಉಳಿಯುತ್ತಿದ್ದೀಯ. ಯಾಕೆ ಹೀಗೆ ಮಾಡುತ್ತಿದ್ದೀಯ? ರಾತ್ರಿಯ ವೇಳೆ ನಿನ್ನ ಹತ್ತಿರ ಬಂದಾಗಲೆಲ್ಲ ನನ್ನನ್ನು ಮಗುವಿನ ಹಾಗೆ ಮಲಗಿಸುತ್ತೀಯ. ಅದು ಬಿಟ್ಟು ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದಳು. ತುಂಬ ದಿನದಿಂದ ಈ ವಿಚಾರವನ್ನು ಅವನ ಬಳಿ ಕೇಳಬೇಕು ಎಂದುಕೊಂಡರೂ ಅಂಜಿಕೆಯಲ್ಲಿಯೇ ಆ ಮಾತುಗಳು ಮನದಲ್ಲಿ ಹಾಗೆ ಉಳಿದಿದ್ದವು. ಅವಳ ಮಾತಿಗೆ ಎದ್ದು ಕುಳಿತವನು, ನಿನ್ನ ಓದು ಮುಗಿಯುವ ತನಕ ನಾವಿಬ್ಬರು ದೂರ ಉಳಿಯುವುದೇ ಒಳಿತು ಎಂದು ನನಗೆ ಅನಿಸುತ್ತಿದೆ. ಅದಕ್ಕೆ ಹಾಗೆ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದನು. ನನ್ನ ಕನಸನ್ನು ಪೂರ್ತಿ ಮಾಡಲು ನಿನ್ನ ಆಸೆಗಳನ್ನು ಬಲಿ ಕೊಡ್ತೀಯ ಮಹಾನ್? ನನ್ನ ಓದು ಮುಗಿಯಲು ಇನ್ನೂ ವರ್ಷಗಳೇ ಬೇಕು. ಪರವಾಗಿಲ್ಲ ಜಾನಕಿ, ನಾನು ಕಾಯುತ್ತೇನೆ. ಪ್ರೀತಿಯಲ್ಲಿ ಕಾಮ ಮಾತ್ರ ಇರುವುದಿಲ್ಲ, ತ್ಯಾಗವೂ ಇರುತ್ತದೆ ಎಂದನು. ರೆಹಮಾನನ ಮಾತು ಕೇಳಿ ನನ್ನಿಂದ ಇವನ ಖುಷಿಯನ್ನು ಕಸಿದುಕೊಳ್ಳುತ್ತಿದ್ದೇನೆ ಎಂದು ಬೇಸರವಾದವಳು, ಮಹಾನ್, ಆದರೂ ನನ್ನಿಂದ ಎಂದು ಹೇಳುವವಳನ್ನು ಅವಳ ಬಾಯಿಯ ಮೇಲೆ ಬೆರಳಿಟ್ಟು ತಡೆದು, ನಿನ್ನಿಂದ ಏನೂ ಆಗಿಲ್ಲ. ನಾಳೆಯಿಂದ ನೀನು ಕಾಲೇಜಿಗೆ ಹೋಗಬೇಕು. ನಾನೇ ನಿನ್ನನ್ನು ಕಾಲೇಜಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದ ತಕ್ಷಣ ಅವನ ತೊಡೆಯ ಮೇಲೆ ಮಲಗಿದವಳಿಗೆ ಕಣ್ಣೀರು ಇಳಿದಿದ್ದವು. ಪೂರ್ವಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಇಂದು ನಿನ್ನಂತಹ ಒಳ್ಳೆಯವನನ್ನು ಕೈ ಹಿಡಿದಿದ್ದೀನಿ ಮಹಾನ್. ನನ್ನ ಬಾಳಲ್ಲಿ ತುಂಬಿದ ಕಾರ್ಮೋಡವನ್ನು ಸರಿಸಿ ಬೆಳಕು ತುಂಬಿದವನು ನೀನು. ಜಾತಿ ಧರ್ಮಕ್ಕಿಂತ ಪ್ರೀತಿ ದೊಡ್ಡದು ಎಂದು ನಿನ್ನಿಂದ ನಾನು ಕಲಿತಿದ್ದೇನೆ ಎಂದು ಅಂಗಾತ ಮಲಗಿದವಳು ರೆಹಮಾನನ ತಲೆ ಹಿಡಿದು ಅವಳ ಮುಖದ ಬಳಿ ಭಾಗಿಸಿಕೊಂಡು ಒಡನೆಯೇ ಅವನ ತುಟಿಗೆ ಚುಂಬಿಸಿದಳು. ಜಾನಕಿಯ ಹಠಾತ್ ವರ್ತನೆಗೆ ಬೆಚ್ಚಿದವನು, ಜಾನಕಿ, ಇದೇನು ಮಾಡಿದೆ ಎಂದನು. ನಾನು ಏನು ಮಾಡಿದೆ ಎಂದು ಇನ್ನೊಮ್ಮೆ ಮಾಡಿ ತೋರಿಸಲ ಎಂದು ಕಣ್ಣು ಹೊಡೆದು ನಕ್ಕಿದ್ದರೆ ಒಡನೆಯೇ ಅವಳ ತಲೆಯನ್ನು ಹಾಸಿಗೆಯ ಮೇಲೆ ಮಲಗಿಸಿ ಅಲ್ಲಿಂದ ಮೇಲೆದ್ದವನು, ನಾನು ಇಲ್ಲಿಯೇ ಇದ್ದರೆ ನನ್ನಂಥ ಒಳ್ಳೆಯ ಹುಡುಗನನ್ನು ಹಾಳು ಮಾಡ್ತೀಯ ಎಂದು ನಗುತ್ತಾ ಹೇಳಿ ಹೊರ ಹೋಗಿದ್ದನು. ರೆಹಮಾನ್ ಹೊರ ಹೋಗುತ್ತಿದ್ದ ಹಾಗೆ ಅವಳ ವರ್ತನೆಗೆ ಅವಳಿಗೆ ನಾಚಿಕೆಯಾಗಿ 2 ಕೈಯಲ್ಲಿ ತನ್ನ ಮುಖ ಮುಚ್ಚಿ ನಗತೊಡಗಿದಳು. ರೆಹಮಾನ್ ಆಸೆ ಪಟ್ಟ ಹಾಗೆಯೇ ಕ್ರಿಶ್ಚಿಯನ್ನರ ಸಂಪ್ರದಾಯದಂತೆ ಚರ್ಚಿನಲ್ಲಿ ಲೀನಾ ಮತ್ತು ರಿಚರ್ಡ್ ಮದುವೆಯಾಗಿತ್ತು. ರೆಹಮಾನ್ ಮತ್ತು ಜಾನಕಿ ಇಬ್ಬರು ಕೂಡ ಮದುವೆಯ ಉಸ್ತುವಾರಿಯನ್ನು ಹೊತ್ತಿದ್ದರು. ಮದುವೆ ಮುಗಿಸಿ ಇಂದು ಮೂವರು ಡೆಲ್ಲಿಗೆ ಪ್ರಯಾಣ ಬೆಳೆಸಲು ತಯಾರಾಗಿದ್ದರು. ಅಂಕಲ್, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಪ್ರಾಣಿಗಳು, ಪಕ್ಷಿಗಳು, ನಿಮ್ಮ ಪೇಂಟಿಂಗ್ ಎಲ್ಲವನ್ನು ಡೆಲ್ಲಿಗೆ ತಲುಪಿಸುವ ಜವಾಬ್ದಾರಿ ನನ್ನದು. ಇಲ್ಲಿಯ ಯೋಚನೆಯನ್ನು ಬಿಟ್ಟು ಅಲ್ಲಿ ಮಗಳ ಜೊತೆ ಆರಾಮಾಗಿ ಇರಿ ಎಂದು ಡೇವಿಡ್ ಅವರ ಕೈ ಹಿಡಿದು ಹೇಳಿದನು ರೆಹಮಾನ್. ಆದರೂ ನನ್ನ ಹೆಂಡತಿ ಇದ್ದ ಮನೆಯನ್ನು ಬಿಟ್ಟು ಹೋಗುವುದು ಬಹಳವೇ ಕಷ್ಟ ರೆಹಮಾನ್. ಏನು ಮಾಡುವುದು? ಮಗಳಿಗೋಸ್ಕರ ಹೋಗದೆ ವಿಧಿಯಿಲ್ಲ. ನೀವು ಬರಲಿಲ್ಲ ಎಂದರೆ ನಾನು ಇಲ್ಲಿಯೇ ಉಳಿಯುತ್ತೇನೆ ಎಂದು ಹಠ ಮಾಡುತ್ತಿದ್ದಾಳೆ. ಅವಳಿಗೋಸ್ಕರ ಹೋಗಲೇಬೇಕು ಎಂದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಲೀನಾ,
ಅಣ್ಣ, ನಿಮ್ಮಿಂದ ಇವತ್ತು ನನ್ನ ಬದುಕಿಗೆ ಒಂದು ಹೊಸ ಅರ್ಥ ಸಿಕ್ಕಿದೆ. ನಾನು ಮದುವೆ ಆದರೆ ನನ್ನ ತಂದೆ ಒಂಟಿ ಆಗ್ತಾರೆ ಎಂದು ಮದುವೆಯಿಂದ ದೂರವೇ ಉಳಿದೆ. ಆದರೆ ನನ್ನ ಅಪ್ಪ ನನ್ನ ಮದುವೆಯಿಂದ ಇಷ್ಟೊಂದು ಸಂತೋಷ ಪಡುತ್ತಾರೆ ಎಂದು ನನಗೆ ತಿಳಿದಿರಲಿಲ್ಲ. ಅಪ್ಪನ ಸಂತೋಷದ ಜೊತೆಗೆ ಒಳ್ಳೆಯ ಸಂಗಾತಿ ಕೂಡ ಸಿಕ್ಕಿದ್ದಾರೆ. ಆದರೆ ಇಲ್ಲಿಂದ ಹೊರಟ ಮೇಲೆ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಭಾವುಕಳಾದಳು. ಬೆಂಗಳೂರಿಂದ ಡೆಲ್ಲಿ ಬಹಳ ಹತ್ರ ಲೀನಾ, ನೋಡಬೇಕು ಎಂದಾಗಲೆಲ್ಲ ಬಂದು ಬಿಡು ಎಂದು ನಕ್ಕಿದ್ದನು. ಜಾನಕಿ, ನಿನ್ನನ್ನು ಮಾತ್ರ ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ, ಚೆನ್ನಾಗಿ ಓದು ಎಂದು ಅವಳನ್ನು ತಬ್ಬಿ ಕಣ್ಣೀರು ಹಾಕಿದಳು ಲೀನಾ. ಲೀನಾ, ನೀನು ಹೀಗೆ ಅತ್ತರೆ ನನಗೆ ಬೇಸರವಾಗುತ್ತದೆ. ಈಗ ನಿನ್ನ ನಗುಮುಖ ನನ್ನ ಕಣ್ಣಿನಲ್ಲಿ ಹಾಗೆ ಉಳಿಯಬೇಕು. ಅಳುವುದೆಲ್ಲವನ್ನು ಬಿಟ್ಟು ನಗು ನಗುತ್ತಾ ಹೊರಡು ಎಂದು ಗೆಳತಿಯ ಬೆನ್ನು ದಡವಿದಳು ಜಾನಕಿ. ನಾನು ಹೇಳಿದ ಒಂದು ಮಾತಿಗೆ ಹುಡುಗಿ ಹೇಗೆ ಏನು ಎಂದು ವಿಚಾರಿಸದೆ ಮದುವೆಗೆ ಒಪ್ಪಿಗೆ ನೀಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರಿಚರ್ಡ್. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಶುಭ ಕೋರಿದವರು ಮೂವರನ್ನು ಅಲ್ಲಿಂದ ಬೀಳ್ಕೊಟ್ಟಿದ್ದರು. 5 ವರ್ಷಗಳ ನಂತರ. ದಾನಿಯಾ, ನಿನಗೆಷ್ಟು ಸರಿ ಹೇಳುವುದು? ಈಗ ನೀನು ಒಬ್ಬಳೇ ಅಲ್ಲ, ನಿನ್ನ ಒಡಲಲ್ಲಿ ಒಂದು ಪುಟ್ಟ ಜೀವ ಇದೆ. ನಿಧಾನವಾಗಿ ಓಡಾಡು ಎಂದರೂ ನೀನು ನನ್ನ ಮಾತನ್ನು ಕೇಳುವುದಿಲ್ಲ. ಅತ್ತೆ, ಏನು ಮಾಡಲಿ, ಇಲ್ಲಿಯ ಕೆಲಸಗಳು ಇನ್ನೂ ಹಾಗೇ ಇದೆ. ಗೆಸ್ಟ್ಗಳೆಲ್ಲ ಬರುವ ಟೈಮ್ ಆಗಿದೆ. ಈಗ ನಿಮ್ಮ ಮಗ ಬಂದರೆ ಎಲ್ಲರ ಮೇಲೂ ರೇಗಾಡ್ತಾರೆ. ಕೆಲಸ ಮಾಡುವವರು ಎಲ್ಲರೂ ಸರಿಯಾಗಿ ಮಾಡುತ್ತಿದ್ದಾರೆ. ಕಾಲಕ್ಕೆ ಸರಿಯಾಗಿ ಎಲ್ಲ ಕೆಲಸ ತನ್ನಿಂದ ತಾನೇ ಆಗುತ್ತದೆ. ಅದಕ್ಕೆ ನೀನು ಯಾಕೆ ಟೆನ್ಷನ್ ಮಾಡಿಕೊಂಡು ಹೀಗೆ ಓಡಾಡುತ್ತಿದ್ದೀಯಾ? ಸ್ವಲ್ಪ ಹೊತ್ತು ಒಂದೆಡೆ ಸುಮ್ಮನೆ ಕುಳಿತು ರೆಸ್ಟ್ ತಗೋ. ಅತ್ತೆ, ನಾನು ನಿಧಾನವಾಗಿ ಓಡಾಡುತ್ತಿದ್ದೇನೆ, ನೀವು ಇದನ್ನು ಓಡಾಡಬೇಡ ಎನ್ನುತ್ತಿದ್ದೀರಾ. ಕುಳಿತರೆ ಅತ್ತಿಗೆಗೆ ನನ್ನ ಹೆರಿಗೆ ಮಾಡಲು ಬಹಳವೇ ಕಷ್ಟವಾಗುತ್ತದೆ ಎಂದು ನಕ್ಕಿದ್ದಳು ದಾನಿಯಾ. ಬಿಡ್ತು ಅನ್ನು ದಾನಿಯಾ, ಹಾಗೆಲ್ಲ ಅಪಶಕುನದ ಮಾತನಾಡಬಾರದು. ಆಯಿತು ಅತ್ತೆ, ಹಾಗೆಲ್ಲ ಮಾತನಾಡುವುದಿಲ್ಲ ಎಂದು ನಕ್ಕಿದ್ದಳು. ದಾನಿಯಾ ಹಾಗೂ ವಿಕ್ರಮ್ ಮದುವೆಯಾಗಿ ಆಗಲೇ 1 ವರ್ಷ ಕಳೆದಿದೆ. ಈಗ ದಾನಿಯಾ ಒಡಲಲ್ಲಿ 6 ತಿಂಗಳ ಮಗುವನ್ನು ಹೊತ್ತಿರುವ ಒಬ್ಬ ತಾಯಿ. ಅವಳನ್ನು ಹೆಜ್ಜೆ ಹೆಜ್ಜೆಗೂ ಕಾಳಜಿ ಮಾಡುತ್ತಿರುವುದು ಸುಪ್ರಭಾ ಅವರು. ದಾನಿಯಾ, ಎಲ್ಲ ಕೆಲಸ ಮುಗಿಯಿತಾ ಎಂದು ಅವಳನ್ನು ವಿಕ್ರಮ್ ಬಂದು ಕೇಳುತ್ತಿದ್ದ ಹಾಗೆ ಅವಳು ನಗುತ್ತಲೇ ಸುಪ್ರಭಾ ಅವರನ್ನು ನೋಡಿದರೆ, ವಿಕ್ರಮ್, ಎಲ್ಲ ಕೆಲಸವನ್ನು ಅವಳ ಮೇಲೆ ಯಾಕೆ ಹೇರುತ್ತಿದ್ದೀಯಾ ನೀನು? ಅವಳು ಇಷ್ಟು ಓಡಾಡುತ್ತಿರುವುದೇ ಹೆಚ್ಚು. ನೀನೇ ಕೆಲಸ ಮುಗಿದಿದೆ ಇಲ್ಲವ ಎಂದು ವಿಚಾರಿಸು ಎಂದು ಮಗನಿಗೆ ಗದರಿದರು. ಅಮ್ಮ, ನಿಮ್ಮ ಅತ್ತೆ ಸೊಸೆಯರ ನಡುವೆ ಸಿಕ್ಕಿ ನಾನು ಚಟ್ನಿ ಆಗದಿದ್ದರೆ ಸಾಕು. ಇತ್ತೀಚೆಗೆ ನನಗಿಂತ ಇವಳ ಮೇಲೆ ಪ್ರೀತಿ ಹೆಚ್ಚಾಗಿದೆ ನಿನಗೆ. ನಾನೇನು ಅವಳೇ ಕೆಲಸ ಮಾಡಲಿ ಎಂದು ಹೇಳುತ್ತಿಲ್ಲ, ಕೆಲಸ ಮಾಡುವವರ ಬಳಿ ಹೋಗಿ ನೋಡಿಕೊ ಎಂದೇ ಅಷ್ಟೆ ಎಂದು ನಗುತ್ತಲೇ ಹೇಳಿದನು. ನೋಡು ವಿಕ್ರಮ್, ಅವಳನ್ನು ಓಡಾಡಲು ನಾನು ಬಿಡುವುದಿಲ್ಲ. ನೀನೇ ಹೋಗಿ ಅದೇನು ಬೇಕೋ ಎಲ್ಲ ನೋಡಿಕೊ ಎಂದು ಸುಪ್ರಭಾ ಅವರು ಹೇಳುವ ವೇಳೆಗೆ ಅಲ್ಲಿಗೆ ಬಂದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ವಿಕ್ರಮ್, ನನ್ನ ಸೊಸೆಗೆ ಯಾಕೆ ಹಾಗೆ ಹೇಳ್ತೀಯ? ನಾನು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದೇನೆ. ಅಲಂಕಾರದ ಕೆಲಸ ಎಲ್ಲವೂ ಮುಗೀತು. ಇನ್ನೇನಿದ್ರು ಗೆಸ್ಟ್ಗಳು ಬರಬೇಕಷ್ಟೆ ಎಂದರು. ಜಾನಕಿ ಎಲ್ಲಿದ್ದಾಳೆ ನೋಡು? ಈ ನಯನ ಈಗ ಬಂದೆ ಅತ್ತೆ ಎಂದವಳು ಇನ್ನೂ ಬರಲಿಲ್ಲ ಎಂದರು ಸುಪ್ರಭಾ. ರಫೀಕ್, ಎಲ್ಲ ಉಪಕರಣಗಳು ಬಂದಿವೆ ಅಲ್ಲವಾ? ಒಂದೇ ಒಂದು ಸಣ್ಣ ವ್ಯತ್ಯಯ ಕೂಡ ಆಗಬಾರ್ದು. ಇಲ್ಲ ಅಣ್ಣ, ನಾನೇ ಖುದ್ದಾಗಿ ನಿಂತು ಎಲ್ಲ ಉಪಕರಣಗಳನ್ನು ತರಿಸಿದ್ದೇನೆ. ಗೆಸ್ಟ್ಗಳು ಬರುವ ಹೊತ್ತಾಯಿತು. ಈ ಮಹಾನ್ ಎಲ್ಲಿ ಹೋದ ನೋಡು ಎಂದರು. ಕಾಮನಬಿಲ್ಲು ಇದೊಂದು ನವ ಆಸ್ಪತ್ರೆಯ ಹೆಸರು. ಇದನ್ನು ಕಟ್ಟಿಸಿದವರು ಅಬ್ದುಲ್ ಖಾದರ್. ಅಳಿಯ ವೈದ್ಯನಾಗಿ ಪರಿಣಿತಿಯನ್ನು ಹೊಂದಿದ್ದಾನೆ. ಮಗಳೂ ಕೂಡ ಡಾಕ್ಟರ್. ಸೊಸೆ ಕೂಡ ಈಗ ತಾನೇ ಓದನ್ನು ಮುಗಿಸಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಹೀಗಿದ್ದಾಗ ಬಡವರ ಸೇವೆ ಮಾಡಲು ತಾನೇ ಏಕೆ ಒಂದು ಆಸ್ಪತ್ರೆ ತೆಗೆಯಬಾರದು ಎಂದು ಯೋಚಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಅವರ ಮನೆಯಿಂದ ಸ್ವಲ್ಪ ದೂರವೇ ಒಂದು ಬಹುದೊಡ್ಡ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆಸ್ಪತ್ರೆಗೆ ಕಾಮನಬಿಲ್ಲು ಎಂದು ನಾಮಕರಣ ಮಾಡಿದ್ದಾರೆ. ಇಂದು ಅದೇ ಕಾಮನಬಿಲ್ಲಿನ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಉದ್ಘಾಟನೆಯನ್ನು ಮಾಡಲು ಬರುತ್ತಿರುವ ಮುಖ್ಯ ಅತಿಥಿಗಳು ದೆಹಲಿಯ ಫೇಮಸ್ ಸರ್ಜನ್ ಡಾಕ್ಟರ್ ರಿಚರ್ಡ್. ಕಾಮನಬಿಲ್ಲಿನಲ್ಲಿ ತನಗೆಂದೇ ಮೀಸಲಿದ್ದ ಕೋಣೆಯಲ್ಲಿ ತನಗೆ ಏನು ಬೇಕು ಎಲ್ಲ ವಸ್ತುಗಳನ್ನು ಟೇಬಲ್ ಮೇಲೆ ಜೋಡಿಸುತ್ತಿದ್ದವಳನ್ನು ಹಿಂದಿನಿಂದ ಬಂದು ಬಳಸಿದವನು, ಏನು ಡಾಕ್ಟರ್ ಮೇಡಮ್, ಇತ್ತೀಚೆಗೆ ತುಂಬ ಬ್ಯುಸಿಯಾಗಿದ್ದೀರಾ? ಗಂಡನನ್ನು ಮರೆತೇ ಬಿಟ್ಟಿದ್ದೀರಾ ಎಂದು ಛೇಡಿಸಿದನು. ಮಹಾನ್, ಇದು ನಮ್ಮ ಬೆಡ್ರೂಮ್ ಅಲ್ಲ, ಹಾಸ್ಪಿಟಲ್. ಏನು ಮಾಡ್ತಿದ್ದೀಯಾ ನೀನು? ಬಿಡು. ಯಾರಾದರೂ ಬಂದರೆ ಏನು ತಿಳಿಯುತ್ತಾರೆ ಎಂದು ಹುಸಿಕೋಪ ತೋರಿದರೆ,
ಏನು ತಿಳಿಯುತ್ತಾರೆ? ಗಂಡ ಹೆಂಡತಿ ಏನೋ ಮಾತನಾಡುತ್ತಿದ್ದಾರೆ ಎಂದು ತಿಳಿದು ಅವರೇ ಹೋಗುತ್ತಾರೆ ಅಷ್ಟೇ ಎಂದನು ಸುಲಭವಾಗಿ. ಮಹಾನ್, ಪ್ಲೀಸ್ ಬಿಡು, ಎಲ್ಲರೂ ಬಂದರು ಅನಿಸುತ್ತೆ, ಹೋಗಿ ನೋಡು. ಮೊದಲು ನೀವು ನನ್ನನ್ನು ನೋಡಿ ಡಾಕ್ಟರ್ ಜಾನಕಿ ಎನ್ನುತ್ತಿದ್ದ ಹಾಗೆ ಅವನೆಡೆಗೆ ತಿರುಗಿದವಳು ಅವನ ಬಾಯಿಯ ಮೇಲೆ ಕೈ ಇಟ್ಟು, ಡಾಕ್ಟರ್ ಜಾನಕಿ ಅಲ್ಲ, ಡಾಕ್ಟರ್ ಜಾನಕಿ ರೆಹಮಾನ್ ಎಂದು ಅವನ ಮಾತನ್ನು ತಿದ್ದಿದಳು. ಅವಳ ಟೇಬಲ್ ಮೇಲಿದ್ದ ನಾಮಫಲಕದಲ್ಲೂ ಕೂಡ ಡಾಕ್ಟರ್ ಜಾನಕಿ ರೆಹಮಾನ್ ಎಂದೇ ಬರೆಸಿದ್ದಳು. ಏನು ಗೊತ್ತಾ ಮಹಾನ್, ಪ್ರತಿಯೊಬ್ಬ ಯಶಸ್ವಿ ಗಂಡಸಿನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂದು ಹೇಳುತ್ತಾರೆ. ಆದರೆ ನನ್ನ ವಿಷಯದಲ್ಲಿ ಅದು ಸುಳ್ಳಾಗಿದೆ. ಇಂದಿನ ಈ ನನ್ನ ಯಶಸ್ಸಿಗೆ ಕಾರಣ ನನ್ನ ಗಂಡ ಎನ್ನುವ ಹೆಮ್ಮೆ ನನಗಿದೆ ಎಂದು ಹೇಳುತ್ತಲೇ ಅವನ ಎದೆಗೆ ಒರಗಿದಳು. ಇಷ್ಟು ವರ್ಷವಾದರೂ ಎಂದೂ ಬತ್ತದ ಪ್ರೀತಿ ಇಬ್ಬರಲ್ಲಿಯೂ ತುಂಬಿತು. ಹಾಗೇನಿಲ್ಲ ಜಾನಕಿ, ಎಲ್ಲದಕ್ಕೂ ನಿನ್ನ ಶ್ರಮ ಕಾರಣ ಅಷ್ಟೇ. ನಾನು ಡಾಕ್ಟರ್ ಜಾನಕಿಯ ಗಂಡ ಎಂದನು. ಹಾಗೆ ಹೇಳಬೇಡ ಮಹಾನ್, ನೀನು ಈಗ ಒಂದು ಕಂಪನಿಯ CEO. ನಾನು ಯಾವತ್ತಿದ್ದರೂ ರೆಹಮಾನನ ಹೆಂಡತಿ ಜಾನಕಿ ಅಷ್ಟೇ ಎಂದಳು. ರೆಹಾನ್ ಅಬ್ರಾಡ್ನಲ್ಲಿ ಕಂಪನಿ ತೆರೆಯುವ ಕನಸನ್ನು ಬೆಂಗಳೂರಿನಲ್ಲಿಯೇ ನನಸು ಮಾಡಿಕೊಂಡಿದ್ದನು. ಆ ಕಂಪನಿ ಶುರುವಾಗಿ ಈಗಾಗಲೇ 4 ವರ್ಷಗಳು ಕಳೆದಿವೆ. ಅಲ್ಲದೆ ಒಳ್ಳೆಯ ಲಾಭದಲ್ಲಿಯೂ ಕೂಡ ನಡೆಯುತ್ತಿದೆ. ಮಹಾನ್, ಇಷ್ಟು ವರ್ಷ ಬರೀ ಓದು ಕೆಲಸ ನನ್ನ ಗುರಿ ಕಡೆ ಗಮನ ಹೋಯಿತು. ಇನ್ನು ಮುಂದೆಯಾದರೂ ನನ್ನ ಸಂಸಾರ ಮಕ್ಕಳು ಎಂಬ ಕನಸು ಕಾಣಬಹುದು ಅಲ್ಲವಾ ಎಂದಳು. ಖಂಡಿತ ಜಾನಕಿ, ಇನ್ನೊಂದು ವರ್ಷದೊಳಗೆ ಮಕ್ಕಳು ಬೇಕು ಎನ್ನುವ ನಿನ್ನ ಆಸೆ ನೆರವೇರುತ್ತದೆ ಎಂದು ಅವಳ ಹಣೆಗೆ ಪುಟ್ಟ ಮುತ್ತನಿಟ್ಟಿದ್ದನು. ಅಷ್ಟರಲ್ಲಿ ಆ ಕೋಣೆಗೆ ಬಂದ ಆಯಿಷಾ, ಅಣ್ಣ, ಅತ್ತಿಗೆ, ನೀವು ಇಲ್ಲೇನು ಮಾಡ್ತಿದ್ದೀರಾ? ಅಲ್ಲಿ ಎಲ್ಲರೂ ನಿಮ್ಮನ್ನು ಕರೆಯುತ್ತಿದ್ದಾರೆ, ಬನ್ನಿ ಎಂದಳು. ಪುಟಾಣಿಯಾಗಿದ್ದ ಆಯಿಷಾ ಈಗ 12 ವರ್ಷದ ಹುಡುಗಿಯಾಗಿ ಬೆಳೆದಿದ್ದಾಳೆ. ಅವಳ ಮಾತಿಗೆ ಇಬ್ಬರು ಮುಖ ನೋಡಿಕೊಂಡವರು ಎಲ್ಲರಿರುವಲ್ಲಿಗೆ ಬಂದಿದ್ದರು. ಅತ್ತಿಗೆ, ನಿಮ್ಮ ಮುಖ ಯಾಕೋ ಹೆಚ್ಚಿಗೆ ಕೆಂಪಾಗಿರುವ ಹಾಗೆ ಕಾಣುತ್ತಿದೆ. ಕೋಣೆಯಲ್ಲಿ ಅಣ್ಣ ಏನಾದರೂ ಹೇಳಿದ್ನಾ ಎಂದು ಜಾನಕಿಯ ಕಿವಿಯ ಬಳಿ ಬಾಗಿ ಛೇಡಿಸಿದಳು. ದಾನಿಯಾ ಎಂದು ನಾಚಿಕೆಗೆ ಮತ್ತಷ್ಟು ರಂಗೇರಿತು ಅವಳ ಕೆನ್ನೆ. ದಾನಿಯಾ ನಿಧಾನವಾಗಿ ಮಾತನಾಡಿದರೂ ಸಹ ಅವಳ ಮಾತು ಅಲ್ಲಿಯೇ ನಿಂತಿದ್ದ ಫಾತಿಮಾ ಹಾಗೂ ನಗ್ಮಾ ಅವರ ಕಿವಿಗೂ ಬಿದ್ದಿತು. ಇಬ್ಬರು ಒಳಗೊಳಗೆ ನಗುತ್ತಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ನಯನ, ಅರ್ಜುನ್ ಜೊತೆಗೆ ಅವರಿಬ್ಬರ ಪ್ರೀತಿಯ 2 ವರ್ಷದ ಮಗ ಕೂಡ ಬಂದಿದ್ದನು. ಜೂನಿಯರ್ ಲಾಯರ್ ಆಗಿದ್ದ ಅರ್ಜುನ್ ಈಗ ಸೀನಿಯರ್ ಲಾಯರ್ ಆಗಿ ಬಹಳ ಹೆಸರು ಮಾಡಿದ್ದನು. ಏನಜ್ಜು, ಯಾರೋ ಬೇರೆಯವರ ಮನೆಗೆ ಬರುವ ಹಾಗೆ ಇಷ್ಟು ಲೇಟಾಗ ಬರುವುದು ಎಂದು ಗದರಿದಳು. ದಿನ ಕಳೆದಂತೆ ಅವರ ಸ್ನೇಹದ ಕೊಂಡಿ ಕೂಡ ಬಹಳವೇ ಗಟ್ಟಿಯಾಗುತ್ತಾ ಹೋಗಿತ್ತು. ಯಾರೇ ಬಂದರೂ ಕಳಚಲಾಗದ ಬಿಗಿಯಾದ ಸ್ನೇಹದ ಕೊಂಡಿಯಾಗಿತ್ತು. ನಾನೇನು ಮಾಡಲಿ ಜಾನಕಿ, ಇವಳು ತಯಾರಾಗುವುದು ಇಷ್ಟು ಹೊತ್ತಾಯಿತು ಎಂದು ಎಲ್ಲ ತಪ್ಪನ್ನು ಹೆಂಡತಿಯ ಮೇಲೆ ಹೊರಿಸಿದನು. ಅವನ ಮಾತಿಗೆ ಕೋಪದಲ್ಲಿಯೇ ಅವನೆಡೆಗೆ ನೋಡಿದವಳು, ಇವನನ್ನು ಸುಧಾರಿಸುವಷ್ಟರಲ್ಲಿ ಸಾಕಾಗುತ್ತೆ ಜಾನಕಿ, ಅದಕ್ಕೆ ತಡ ಆಯಿತು ಎಂದು ಮುಖ ಇಳಿಬಿಟ್ಟಿದ್ದಳು. ಏನೋ ಅಳಿಮಯ್ಯ, ನಯನಾಗೆ ತುಂಬ ಕಾಟ ಕೊಡ್ತೀಯಾ ಎಂದು ಹೇಳುತ್ತಲೇ 2 ವರ್ಷದ ಅವರ ಮಗನನ್ನು ತನ್ನ ತೋಳಿಗೆ ತೆಗೆದುಕೊಂಡಿದ್ದಳು. ಎಲ್ಲರೂ ಕಾಯುತ್ತಿದ್ದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ರಿಚರ್ಡ್ ಕಾರಿನಲ್ಲಿ ಬಂದಿಳಿದಿದ್ದರು. ಅವರ ಜೊತೆ ಲೀನಾ ಹಾಗೂ ಡೇವಿಡ್ ಅವರು ಕೂಡ ಬಂದಿದ್ದರು. ಕಾಮನಬಿಲ್ಲಿನ ಮುಖ್ಯ ದ್ವಾರದಲ್ಲಿ ಕಟ್ಟಿದ್ದ ಟೇಪನ್ನು ರಿಚರ್ಡ್ ಅವರ ಕೈಯಿಂದಲೇ ಕತ್ತರಿಸಿ ಎಲ್ಲರೂ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ದರು. ಹೆಣ್ಣಾಗಿ ಹುಟ್ಟಿದವಳು, ಅವಳ ಜಾತಕ ಸರಿಯಿಲ್ಲ, ಅವಳು ಹುಟ್ಟಿದ ಕಾಲುಗುಣದಿಂದ ಬರೀ ಕೆಟ್ಟದ್ದೇ ಆಗುತ್ತೆ ಎಂದು ಯೋಚಿಸುವವರ ಮನಸ್ಥಿತಿಯನ್ನು ಜಾನಕಿ ಬದಲಾಯಿಸಿದ್ದಳು. ಇಂದು ಅವಳ ಆಸೆ ಕನಸುಗಳೆಲ್ಲವೂ ನೆರವೇರಿ ಅವಳ ಕಾಲ ಮೇಲೆ ಅವಳು ನಿಂತಿದ್ದಳು. ಅವಳಿಗೆ ಆಸರೆಯಾಗಿ ಹೆಗಲಿಗೆ ಹೆಗಲಾಗಿ ನಿಂತಿದ್ದು ಉತ್ತಮವಾದ ವ್ಯಕ್ತಿತ್ವವುಳ್ಳ ಅವನ ಗಂಡ ರೆಹಮಾನ್. ಮುಕ್ತಾಯ. ನಿಮ್ಮ ಜಾನಕಿ ರಾಮ ಕತೆ ಇಂದಿಗೆ ಮುಕ್ತಾಯ ಆಗಿದೆ. ಇಷ್ಟು ದಿನ ಕಥೆಯನ್ನು ಕೇಳಿ ಪ್ರೋತ್ಸಾಹಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಂದು ಕೊನೆಯ ಸಂಚಿಕೆಯನ್ನು ಕೇಳಿ ಹಾಗೆ ಹೋಗಬೇಡಿ. ಮುಕ್ತವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಅಭಿಪ್ರಾಯ ಹೇಳಿದರೆ ಕತೆ ಬರೆಯಲು ನಮಗೂ ಸ್ಫೂರ್ತಿ ಸಿಕ್ಕ ಹಾಗೆ ಆಗುತ್ತೆ. ಹಾಗೆ ನಾಳೆಯಿಂದ ನೀ ಹಚ್ಚಿದ ಕುಂಕುಮ ಎನ್ನುವ ಹೊಸ ಕತೆ ನಿಮ್ಮ ಮುಂದೆ ಬರುತ್ತೆ. ನನ್ನ ಎಲ್ಲ ಕತೆಗಳಿಗೂ ನೀಡಿದ ಪ್ರೋತ್ಸಾಹವನ್ನು ಹೊಸ ಕತೆಗೂ ನೀಡ್ತೀರಾ ಎನ್ನುವ ಭರವಸೆ ಇದೆ ನನಗೆ. ಥ್ಯಾಂಕ್ ಯು.